ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾವು ಸುಲಭವಾಗಿ ಇಂಗ್ಲೀಷ್ನ ಕಲಿತಾ ಹೋಗೋಣ. ಡೈಲಿ ಯೂಸಿಂಗ್ ಇಂಗ್ಲೀಷ್ ಸೆಂಟೆನ್ಸಸ್ಸಲ್ಲಿ. ಹಾಗೆ ಹೊಸ ವಿಷಯ ಏನಂದರೆ, ಈಗ ಹೊಸ ವರ್ಷ ಬರ್ತಾ ಇದೆ. 2024 ಮುಗಿದು 2025ನ ವೆಲ್ಕಮ್ ಮಾಡ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ಸೊ ನಿಮಗೋಸ್ಕರ ನಾನು ಕೇಳ್ಕೊತಾ ಇರೋದು, ಈ ಹೊಸ ವರ್ಷ ನಿಮಗೆ ನಿಮ್ಮ ಕನಸೆಲ್ಲ ಈಡೇರಲಿ ಅಂತ ಕೇಳ್ಕೊಳ್ತೇನೆ. ಈ ಹೊಸ ವರ್ಷ ನಿಮ್ಮ ಗಮನ ನಿಮ್ಮ ಗುರಿ ಕಡೆಯೇ ಇರಲಿ. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಆರೋಗ್ಯ, ಐಶ್ವರ್ಯ, ನಗು, ಸಂತೋಷನ ತಂದುಕೊಡ್ಲಿ ಅಂತ ಕೇಳ್ಕೊಳ್ತೇನೆ. ಈ ಹೊಸ ವರ್ಷದಲ್ಲಿ ಎಲ್ರಿಗೂ ಹೊಸ ಹೊಸ ಪ್ಲಾನಿಂಗ್ಸ್ ಇರಲಿ. ನಿಮ್ಮ ಗುರಿ ಕಡೆ ನಿಮ್ಮ ಗಮನ ಹೆಚ್ಚೆಚ್ಚಿರಲಿ. ನಿಮ್ಮ ಗುರಿ ಕಡೆಯೇ ನಿಮ್ಮ ಗಮನ ಹೆಚ್ಚೆಚ್ಚಿರಲಿ. ಇದನ್ನು ಎರಡೆರಡು ಸಲ ಒತ್ತಿ ಹೇಳ್ತಿದ್ದೀನಿ, ಬಿಕಾಸ್ ಗುರಿ ಈಸ್ ಇಂಪಾರ್ಟೆಂಟ್. ಇಷ್ಟು ವರ್ಷ ಕಳೆದೋಗ್ಬಿಡ್ತು. ಈಗ ಬರ್ತಿರೋ ವರ್ಷನಾದರೂ ಹೊಸ ದಿನಗಳಲ್ಲಾದರೂ ನಮ್ಮ ಹೊಸ ಜೀವನ ಶುರುವಾಗಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಈ ಹೊಸ ವರ್ಷದಲ್ಲಿ ಎಲ್ಲ ಪ್ಲಾನಿಂಗ್ಸ್ ಮಾಡ್ಕೋಬೋದು. ಇಂಥ ತಿಂಗಳಲ್ಲಿ ಇಷ್ಟು ಕೆಲಸ ಮುಗಿಸ್ಬೇಕು, ನಾವು ನಮ್ಮ ಗುರಿ ಕಡೆ ಇಷ್ಟು 30% ಮುಗಿಸಿರ್ಬೇಕು, 60% ಮುಗಿಸ್ಬೇಕು, 90% ಮುಗಿಸ್ಬೇಕು, ಅಥವಾ ಈ ವರ್ಷ ನಾವು ಇಷ್ಟು ದುಡ್ಡು ಸಂಪಾದಿಸ್ಬೇಕು, ಅಥವಾ ಈ ಮನೆ ಕಟ್ಟಬೇಕು. ಸುಮಾರು ಗುರಿ ಇರ್ತವೆ ನಮ್ಮದು. ಅಥವಾ ಇದನ್ನು ಕಲಿಬೇಕು, ನಾನು ಈ ಕೋರ್ಸ್ನ ಕಲಿಬೇಕು, ಇಂಥ ಒಂದು ಕೌಶಲ್ಯತೆನ ರೂಢಿಸ್ಕೋಬೇಕು. ಸುಮಾರು ಪ್ಲಾನಿಂಗ್ಸ್ ಇರ್ತವೆ. ಅವೆಲ್ಲವೂ ನಿಮ್ಮ ಕಡೆಯಿಂದ ಈಡೇರಲಿ. ಈ ಹೊಸ ವರ್ಷದಲ್ಲಿ ನಿಮ್ಮ ಜೀವನ ತುಂಬ ಸುಖಕರವಾಗಿರಲಿ ಅಂತೇಳಿ ನಾನಿವತ್ತು ಕೇಳ್ಕೊತಾ ಇದ್ದೀನಿ. ನಮ್ಮ ಮೊದಲನೇ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್. ಅವಳು ಜಾಣ್ಮೆಯಿಂದ ಎಲ್ಲವನ್ನು ಸರಿ ಮಾಡಿದಳು. ಅವಳು ಜಾಣ್ಮೆಯಿಂದ ಎಲ್ಲವನ್ನು ಸರಿ ಮಾಡಿದಳು. ಶಿ ಹ್ಯಾಂಡಲ್ಡ್ ಎವ್ರಿಥಿಂಗ್ ಬ್ರಿಲಿಯಂಟ್ಲಿ. ಶಿ ಹ್ಯಾಂಡಲ್ಡ್ ಎವ್ರಿಥಿಂಗ್ ಬ್ರಿಲಿಯಂಟ್ಲಿ. ನೀವು ಕೇಳಿರ್ತೀರ, ಕೆಲವೊಬ್ಬರು ತುಂಬ ಸಿಂಪಲ್ ಹ್ಯಾಂಡ್ಲ್ ಮಾಡಿಬಿಡ್ತಾರೆ. ಎಂಥ ದೊಡ್ಡ ಸಿಚುವೇಶನ್ ಬರಲಿ, ಎಂಥ ಕಷ್ಟದ ಪರಿಸ್ಥಿತಿಲಿ ನಗ್ನಗ್ತಾನೆ ಹ್ಯಾಂಡ್ಲ್ ಮಾಡಿಬಿಡ್ತಾರೆ. ಅದೇ ಥರ ಎಂಥ ಕಷ್ಟದ ಪರಿಸ್ಥಿತಿಲಿದ್ದರೂ, ದಿಕ್ಕು ತಪ್ಪಿದರೂ ಕೂಡ ತುಂಬ ಸುಲಭವಾಗಿ ನಿಧಾನವಾಗಿ ಕೆಲಸ ಮುಗಿಸ್ಕೊಡ್ತಾರೆ. ಆ ಥರ ಸೆಂಟೆನ್ಸ್ಗೆ ಹಾಗೆ ಹೇಳ್ತೀವಿ ನಾವು. ಅವಳು ಜಾಣ್ಮೆಯಿಂದ ಎಲ್ಲವನ್ನು ಸರಿ ಮಾಡಿದಳು. ಅದನ್ನು ಶಿ ಹ್ಯಾಂಡಲ್ಡ್ ಎವ್ರಿಥಿಂಗ್ ಬ್ರಿಲಿಯಂಟ್ಲಿ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ನೀನು ಅಲ್ಲಿ ಏನು ನೋಡುತ್ತಿದ್ದೆ? ನೀನು ಅಲ್ಲಿ ಏನು ನೋಡುತ್ತಿದ್ದೆ? ವಾಟ್ ಆರ್ ಯು ಲುಕ್ಕಿಂಗ್ ಅಟ್ ದೇರ್? ಅದನ್ನೇ ಇಂಗ್ಲೀಷಲ್ಲಿ ವಾಟ್ ಆರ್ ಯು ಲುಕ್ಕಿಂಗ್ ಅಟ್ ದೇರ್. ಇಂಗ್ಲೀಷಲ್ಲಿ ವಾಟ್ ಆರ್ ಯು ಲುಕ್ಕಿಂಗ್ ಅಟ್ ದೇರ್. ನೀನು ಅಲ್ಲಿ ಏನು ನೋಡುತ್ತಿದ್ದೆ ಅನ್ನೋದನ್ನು ವಾಟ್ ಆರ್ ಯು ಲುಕ್ಕಿಂಗ್ ಅಟ್ ದೇರ್ ಅಂತ ಹೇಳ್ತೀವಿ. ನಾನು ಈ ಮೊದಲೇ ಹೇಳಿದ್ದೇನಲ್ಲ. ಈ ಮುಂದಿನ ಸೆಂಟೆನ್ಸ್ ಹೀಗಿದೆ. ನಾನು ಈ ಮೊದಲೇ ಹೇಳಿದ್ದೇನಲ್ಲ. ಇದನ್ನು ನಾವು ಡೈಲಿ ಮನೇಲಿ ಹೇಳ್ತಾನೆ ಇರ್ತೀವಿ. ನಾನು ಮೊದಲೇ ಹೇಳಿದ್ನಲ್ಲ ಈ ಥರ ಮಾಡಬೇಡಿ, ನಾನು ಮೊದಲೇ ಹೇಳಿದ್ನಲ್ಲ ಈ ಥರ ತನ್ನಿ ಅಂತ, ನಾನು ಮೊದಲೇ ತಿಳಿಸಿದ್ನಲ್ಲ, ಈ ಥರ ಹೇಳ್ತಾನೆ ಇರ್ತೀವಿ. ಡೈಲಿ ಮಾತಾಡ್ತಾನೆ ಇರ್ತೀವಿ ಈ ಸೆಂಟೆನ್ಸ್ ಅಂತೂ. ಅದನ್ನೇ ಇಂಗ್ಲೀಷಲ್ಲಿ ಐ ಹ್ಯಾವ್ ಸೆಡ್ ದಿಸ್ ಬಿಫೋರ್. ಐ ಹ್ಯಾವ್ ಸೆಡ್ ದಿಸ್ ಬಿಫೋರ್. ನಾನು ಈ ಮೊದಲೇ ಹೇಳಿದ್ದೇನಲ್ಲ ಅನ್ನೋದನ್ನು ಐ ಹ್ಯಾವ್ ಸೆಡ್ ದಿಸ್ ಬಿಫೋರ್. ನಾನು ಮೊದಲೇ ಹೇಳಿದ್ದೇನಲ್ಲ ಅನ್ನೋದನ್ನು ಐ ಹ್ಯಾವ್ ಸೆಡ್ ದಿಸ್ ಬಿಫೋರ್. ನಾವು ಡೈಲಿ ಮಾತಾಡ್ತಾನೇ ಇರ್ತೀವಿ ಇಂಗ್ಲೀಷು ಕನ್ನಡ. ಅದನ್ನೇ ಇಂಗ್ಲೀಷ್ನ ಕನ್ನಡದ ಮೂಲಕನೇ ಸುಲಭವಾಗಿ ಕಲಿತಾ ಮಾತಾಡಬಹುದು. ಅದನ್ನು ನಾವು ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒಂದು ಭಾಷೆನೇ, ಆರಾಮವಾಗಿ ನಾವು ಕಲಿತು ಮಾತಾಡ್ಬೋದು. ನೀವು ಗ್ರಾಮರ್ ಬರಲ್ಲ ನನಗೆ ಅಥವಾ ಓದೋಕ್ಕೆ ಬರಲ್ಲ ಅಂತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಯಾರಾದರೂ ನಮ್ಮ ಎದುರುಗಡೆ ಮಾತಾಡ್ತಾಯಿದ್ರೆ ಅದೇ ಥರ ನಾವು ಕಲಿತು ಮಾತಾಡೋದನ್ನು ಕಲಿಬೇಕು. ಇಂಗ್ಲೀಷ್ ಬಂದರೆ ನಮಗೆ ಒಂದು ಆತ್ಮಸ್ಥೈರ್ಯ ಬಂದಂಗೆ. ಈ ಕಾಲದಲ್ಲಿ ಇಂಗ್ಲೀಷು, ಹಿಂದಿ ಅಥವಾ ಬೇರೆ ಯಾವುದೇ ಭಾಷೆ ಇದ್ದರೂ ಕಲಿತ್ರೆ ಅದು ನಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ, ನಮ್ಮ ಕರಿಯರ್ ಲೈಫಿಗೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡನ ನಾವು ಹೆಚ್ಚು ಕಲ್ತಿದ್ದೀವೋ ಅಷ್ಟೇ ಬೇರೆ ಭಾಷೆಗಳನ್ನ ಕಲಿತ್ರೂ ಕೂಡ ನಮಗೆ ನಮ್ಮ ಕರಿಯರ್ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮಗಿದು ಗೊತ್ತೇ ಯಾವ ಪ್ರಾಣಿ ಎಂದು? ನಿಮಗಿದು ಗೊತ್ತೇ ಯಾವ ಪ್ರಾಣಿ ಎಂದು? ಡು ಯು ನೋ ವಿಚ್ ಅನಿಮಲ್ ವುಡ್ ಬಿ ದಟ್? ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ನಿಮಗಿದು ಗೊತ್ತೇ ಯಾವ ಪ್ರಾಣಿ ಎಂದು? ಡು ಯು ನೋ
ವಿಚ್ ಅನಿಮಲ್ ವುಡ್ ಬಿ ದಟ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಸಿಂಪಲ್ ಸೆಂಟೆನ್ಸ್ ಇದು. ನಿಮಗೆ ನೆನಪಿದೆಯೇ ನಾನು ಈ ಮೊದಲೇ ತಿಳಿಸಿದ್ದೆ. ನಿಮಗೆ ನೆನಪಿದೆಯೇ ನಾನು ಈ ಮೊದಲೇ ತಿಳಿಸಿದ್ದೆ. ಡು ಯು ರಿಮೆಂಬರ್ ವಾಟ್ ಐ ಟೋಲ್ಡ್ ಯು ಅರ್ಲಿಯರ್. ನಿಮಗೆ ನೆನಪಿದೆಯೇ ನಾನು ಈ ಮೊದಲೇ ತಿಳಿಸಿದ್ದೆ. ಡು ಯು ರಿಮೆಂಬರ್ ವಾಟ್ ಐ ಟೋಲ್ಡ್ ಯು ಅರ್ಲಿಯರ್. ಇದು ತುಂಬ ಈಸಿ ಸೆಂಟೆನ್ಸು. ಹಾಗೆ ಡೈಲಿ ಬಳಸ್ತಾನೇ ಇರ್ತೀವಿ ಈ ಸೆಂಟೆನ್ಸ್ನ. ಆರಾಮವಾಗಿ ಕೂಲಾಗಿ ಮಾತಾಡ್ಬೋದು. ಈ ಥರ ಸಣ್ಣ ಸಣ್ಣ ಸೆಂಟೆನ್ಸ್ನ ನಾವು ಕಲಿತ್ರೆ ತುಂಬ ಈಸಿ ಆಗುತ್ತೆ. ನಾವು ಮಾತಾಡುವಾಗ ಯಾವುದೇ ಕಷ್ಟದ ಪದವನ್ನು ಮಾತಾಡಲ್ಲ, ಯಾವುದೇ ಡಿಫಿಕಲ್ಟ್ ಇರೋವಂಥ ಕಠಿಣವಾದ ವರ್ಡನ್ನು ಮಾತಾಡೋದಿಲ್ಲ. ನಾವು ಮಾತಾಡೋದೇ ಸಿಂಪಲ್ ವರ್ಡನ್ನ ಮಾತಾಡ್ತೀವಿ. ನಾವು ಕನ್ನಡ ಹೇಗೆ ಮಾತಾಡ್ತೀವೋ ಸಿಂಪಲ್ಲಾಗಿ ಅದೇ ಥರ ಇಂಗ್ಲೀಷ್ನು ಕೂಡ ಮಾತಾಡಬಹುದು. ಈ ಕೆಲಸ ಯಾರು ಮಾಡಿರಬಹುದು. ಈ ಕೆಲಸ ಯಾರು ಮಾಡಿರಬಹುದು. ಹೂ ಕುಡ್ ಹ್ಯಾವ್ ಡನ್ ದಿಸ್ ಜಾಬ್. ಹೂ ಕುಡ್ ಹ್ಯಾವ್ ಡನ್ ದಿಸ್ ಜಾಬ್. ಇಂಗ್ಲೀಷಲ್ಲಿ ಹೂ ಕುಡ್ ಹ್ಯಾವ್ ಡನ್ ದಿಸ್ ಜಾಬ್. ಈ ಕೆಲಸ ಯಾರು ಮಾಡಿರಬಹುದು ಅನ್ನೋದನ್ನು ಹೂ ಕುಡ್ ಹ್ಯಾವ್ ಡನ್ ದಿಸ್ ಜಾಬ್ ಅಂದರೆ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿರ್ತೀವಿ. ಕೆಲವೊಬ್ಬರು ಅದನ್ನು ಬೇಗನೆ ಮುಗಿಸಿರ್ತಾರೆ. ಅಂಥ ಟೈಮಲ್ಲಿ ಈ ಕೆಲಸ ಯಾರು ಮಾಡಿರಬಹುದು. ಆದರೆ ಅದು ಯಾರು ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಅದನ್ನು ಇನ್ನೊಬ್ಬರ ಹತ್ರ ಕೇಳುವಾಗ ಈ ಕೆಲಸ ಯಾರು ಮಾಡಿರಬಹುದು. ಈ ಕೆಲಸ ಯಾರು ಮಾಡಿರಬಹುದು. ಹೂ ಕುಡ್ ಹ್ಯಾವ್ ಡನ್ ದಿಸ್ ಜಾಬ್. ಹೂ ಕುಡ್ ಹ್ಯಾವ್ ಡನ್ ದಿಸ್ ಜಾಬ್. ಇದನ್ನು ಇಂಗ್ಲೀಷಲ್ಲಿ ಆರಾಮಾಗಿ ಕೂಲಾಗಿ ಮಾತಾಡ್ಬೋದು. ನಾವು ಮಾತಾಡ್ತಾ ಇದ್ರೇ ಕಲಿತಾ ಇದ್ರೇ ನಮಗೆ ಒಂದು ಭಾಷೆ ಆರಾಮಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ತುಂಬ ಈಸಿಯಾಗಿದೆ. ನಿಜವಾಗಿಯೂ ನನಗೆ ನಂಬಲು ಸಾಧ್ಯವಾಗಲಿಲ್ಲ. ನಿಜವಾಗಿಯೂ ನನಗೆ ನಂಬಲು ಸಾಧ್ಯವಾಗಲಿಲ್ಲ. ನಾವು ಏನೋ ಒಂದು ಮಾಡ್ತಾಯಿರ್ತೀವಿ, ಅದು ಘಟನೆ ನಡೆದೋಗ್ಬಿಟ್ಟಿರುತ್ತೆ, ಆದರೆ ನಮಗೆ ನಂಬಕ್ಕೆ ಸಾಧ್ಯ ಆಗಿಲ್ಲ. ಕೆಲವೊಬ್ಬರು ತೀರೋದಾಗ ಅಥವಾ ಯಾವುದೋ ಒಂದು ಘಟನೆ ಯಾರೋ ಒಬ್ಬರು ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಕೆಲಸನ ಬೇಗ ಮುಗಿಸಿರ್ತಾರೆ. ಅಥವಾ ಸಡನ್ನಾಗಿ ಯಾರಾದರೂ ನಮ್ಮ ಮನೆಗೆ ಅಥವಾ ನಮಗೋಸ್ಕರ ಬಂದಾಗ ಅದನ್ನು ನಂಬೋಕ್ಕೂ ಆಗೋದೇ ಇಲ್ಲ ನಮಗೆ. ಅಂಥ ಟೈಮಲ್ಲಿ ಇಂಥ ಸೆಂಟೆನ್ಸ್ನ ಯೂಸ್ ಮಾಡ್ತೀವಿ. ನಿಜವಾಗಿಯೂ ನನಗೆ ನಂಬಲು ಸಾಧ್ಯವಾಗಲಿಲ್ಲ ಅನ್ನೋದನ್ನು ಐ ರಿಯಲಿ ಕುಡ್ ನಾಟ್ ಬಿಲೀವ್ ಇಟ್. ಐ ರಿಯಲಿ ಕುಡ್ ನಾಟ್ ಬಿಲೀವ್ ಇಟ್. ನಿಜವಾಗಿಯೂ ನನಗೆ ನಂಬಲು ಸಾಧ್ಯವಾಗಲಿಲ್ಲ ಅನ್ನೋದನ್ನು ಐ ರಿಯಲಿ ಕುಡಂಟ್ ಬಿಲೀವ್ ಇಟ್. ಐ ರಿಯಲಿ ಕುಡಂಟ್ ಬಿಲೀವ್ ಇಟ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ನೀನು ದಿನ ಬೆಳಗ್ಗೆ ವಾಕ್ ಮಾಡುವುದು ಒಳ್ಳೆಯದು. ನೀನು ದಿನ ಬೆಳಗ್ಗೆ ವಾಕ್ ಮಾಡುವುದು ಒಳ್ಳೆಯದು. ಈ ಬೆಳಗಿನ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ ನಾವು ವಾಕ್ ಮಾಡೋದಿದೆಯಲ್ಲ, ಅದೊಂದು ಒಳ್ಳೆ ಅಭ್ಯಾಸ. ಯಾಕಂದರೆ ಒಳ್ಳೆ ವೆದರ್ ಇರುತ್ತೆ. ಹಾಗೆ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಾಕ್ ಮಾಡೋದ್ರಿಂದ ತುಂಬಾ ನಮ್ಮ ದೇಹಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಳ್ಳೆ ನಮಗೆ ಡೈಜೆಷನ್ ಆಗಲಿ ಅಥವಾ ಮೆಡಿಟೇಷನ್ಗೆ ನಾವು ವಾಕ್ ಮಾಡೋದು 1 ಅವರ್ ವಾಕ್ ಮಾಡೋದು ನಮ್ಮ ಡೈಲಿ ರೋಟೀನಲ್ಲಿ ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೋಸ್ಕರ. ಇಟ್ ಈಸ್ ಗುಡ್ ಫಾರ್ ಯು ಟು ವಾಕ್ ಇನ್ ದಿ ಮಾರ್ನಿಂಗ್. ಇಟ್ ಈಸ್ ಗುಡ್ ಫಾರ್ ಯು ಟು ವಾಕ್ ಇನ್ ದ ಮಾರ್ನಿಂಗ್. ಒಂದು 20 ಮಿನಿಟ್ಸ್ ಯೋಗ ಮಾಡೋದು, ಹಾಗೆ ವ್ಯಾಯಾಮ ಮಾಡೋದು, ಹಾಗೆ ವಾಕ್ ಮಾಡೋದು, ಇದು ನಮ್ಮ ದೇಹಕ್ಕೆ ನಾವು ಕೊಡ್ತಾ ಇರೋವಂಥ ಒಂದು ಪ್ರೈಸ್ ಅಂತಲೇ ಅಂದ್ಕೋಬೇಕು. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಗನೆ ಎದ್ದು ಈ ಥರ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಫೋನ್ ಬಸ್ ಸ್ಟ್ಯಾಂಡಿನಲ್ಲಿ ಕಳೆದುಕೊಂಡೆ. ನನ್ನ ಫೋನ್ ಬಸ್ ಸ್ಟ್ಯಾಂಡ್ನಲ್ಲಿ ಕಳೆದುಕೊಂಡೆ. ಇದು ಕಳ್ಕೊತಾನೆ ಇರ್ತೀವಿ. ಯಾವುದಾದ್ರೂ ವಸ್ತುನ ಎಲ್ಲೋ ಮರ್ತಿಟ್ಟಿರ್ತೀವಿ, ಅದು ಕಳೆದೇ ಹೋಗ್ಬಿಟ್ಟಿರುತ್ತೆ. ಅಥವಾ ಇನ್ನೊಂದು ಸತಿ ನಾವು ತುಂಬ ಹುಷಾರಾಗಿದ್ರೂ ಕೆಲವೊಂದು ಕಾಸ್ಟ್ಲಿ ವಸ್ತುಗಳು ಕಳೆದೇ ಹೋಗ್ಬಿಟ್ಟಿರ್ತವೆ. ಇವಾಗಂತೂ ಕಳ್ಕೊಳ್ಳೋದೊಂಥರ ಕಾಮನ್ ಆಗಿದೆ. ಎಷ್ಟೇ ಹೊರ್ಗಡೆ ಹೋಗಿದ್ದೀವಿ ಅಂದರೆ ನಾವು ತಗೊಂಡಿರೋ ಲಗೇಜ್ ಬಗ್ಗೆ ತುಂಬ ಕೇರ್ ಆಗಿದ್ದರೆ ಮಾತ್ರ ಇರುತ್ತೆ, ಇಲ್ಲಾಂದರೆ ಕಳ್ಕೊಂಡು ಬಿಡ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಐ ಲಾಸ್ಟ್ ಮೈ ಫೋನ್ ಇನ್ ಬಸ್ ಸ್ಟ್ಯಾಂಡ್. ಐ ಲಾಸ್ಟ್ ಮೈ ಫೋನ್ ಇನ್ ಬಸ್ ಸ್ಟ್ಯಾಂಡ್. ನನ್ನ ಫೋನ್ ಬಸ್ ಸ್ಟ್ಯಾಂಡ್ನಲ್ಲಿ ಕಳೆದುಕೊಂಡೆ. ಇದನ್ನು ಐ ಲಾಸ್ಟ್ ಮೈ ಫೋನ್ ಇನ್ ಬಸ್ ಸ್ಟ್ಯಾಂಡ್.
ಐ ಐ ಲಾಸ್ಟ್ ಮೈ ಫೋನ್ ಇನ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿ ವ್ಯೂವ್ಸ್ ಆಗ್ತಿದೆ ಫ್ರೆಂಡ್ಸ್. ಹಾಗೆ ಹೆಚ್ಚಿನ ಜನ ಸಬ್ಸ್ಕ್ರೈಬು ಆಗ್ತಿದ್ದಾರೆ. ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ನಿಮಗೆ ಸರಿ ಇಲ್ಲ ಅಂತ ಅನಿಸಿದ್ದನ್ನು ಕಮೆಂಟ್ ಮಾಡಿದರೆ ನಾನು ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ. ಹಾಗೆ ತುಂಬ ಚೆನ್ನಾಗಿ ಲೈಕ್ ಕೂಡ ಮಾಡಿದ್ದೀರಾ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ನಮ್ಮ ಮುಂದಿನ ಸೆಂಟೆನ್ಸ್ ತುಂಬ ಈಸಿಯಾಗಿದೆ. ನನ್ನ ಫೋನ್ ಬಸ್ ಸ್ಟ್ಯಾಂಡ್ನಲ್ಲಿ ಕಳೆದುಕೊಂಡೆ. ಐ ಲಾಸ್ಟ್ ಮೈ ಫೋನ್ ಇನ್ ಬಸ್ ಸ್ಟ್ಯಾಂಡ್. ಐ ಲಾಸ್ಟ್ ಮೈ ಫೋನ್ ಇನ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ನನಗೆ ಎಲ್ಲವೂ ಮರೆತು ಹೋಗಿದೆ. ಇದು ನಾವು ಕೆಲವೊಮ್ಮೆ ಏನೋ ಗಮನ ಇಲ್ಲದೇ ಕೆಲಸ ಮಾಡ್ತಿರ್ತೀವಿ. ಅದು ಇನ್ನೊಂದು ಘಟನೆ ಸೆಂಟ್ರಲ್ಲಿ ನಡೆದೋಗಿರುತ್ತೆ. ಆದರೆ ಆ ಘಟನೆ ಏನಾಯಿತು, ಯಾಕಾಯಿತು ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀವಿ. ನಾವು ಯಾರಾದರೂ ಕೇಳಿದರೆ ನಮ್ಗೆ ಹೇಳೋಕ್ಕೆ ಬರೋಲ್ಲ. ಆ ಥರ ಸಿಚುವೇಶನ್ ನಮ್ಮ ಜೀವನದಲ್ಲಿ ಸುಮಾರಷ್ಟಾಗಿದೆ. ನನಗೆ ಈಗ 1 ವರ್ಷದಿಂದ ಏನಾದರೂ ಕೇಳಿದರೆ ಹೇಳೋಕ್ಕೆ ಮರ್ತೋಗ್ಬಿಟ್ಟಿರ್ತೀವಿ. ಚಿಕ್ಕ ಘಟನೆಗಳೆಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ಅದನ್ನೇ ಇಂಗ್ಲೀಷಲ್ಲಿ ಐ ಹ್ಯಾವ್ ಫರ್ಗಟನ್ ಎವ್ರಿಥಿಂಗ್. ಐ ಹ್ಯಾವ್ ಫರ್ಗಟನ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ನನಗೆ ಎಲ್ಲವೂ ಮರೆತು ಹೋಗಿದೆ ಅನ್ನೋದನ್ನು ಐ ಹ್ಯಾವ್ ಫರ್ಗಟನ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ನಿಮಗೆ ಇಷ್ಟ ಆದರೆ ಈ ಥರ ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವೀಡಿಯೋಸ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ ಹೆಚ್ಚು ಸೆಂಟೆನ್ಸ್ ಜೊತೆಗೆ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ಅಂತ ಹೇಳ್ತಾ ನಾನಿವತ್ತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.